ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇದೇನು ವಡೆ ಗೊತ್ತಾ? ಪುರಿಯಲ್ಲಿ ಮಾಡಿರೋಂಥ ವಡೆ ಅಮೇಝಿಂಗ್ ಆಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಮನೇಲಿ ಯೂಶಲಿ ಯಾವಾಗಾದರೂ ಪುರಿ ತೊಗೊಂಡು ಬಂದರೆ ಕಡಲೆ ಪುರಿ ಅರ್ಧ ತಿಂತೀವಿ, ಅರ್ಧ ವೇಸ್ಟ್ ಮಾಡ್ತೀವಿ. ವೇಸ್ಟ್ ಮಾಡಬೇಡಿ, ತಣ್ಣಗಿದ್ದರೂ ರೆಡಿ ಇರಿ. ಇದು ಸಣ್ಣ ರವೆ ಒಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಸಣ್ಣ ರವೆ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಇದು ಒಂದು ದೊಡ್ಡ ಲೋಟದಲ್ಲಿ ಪುರಿ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಹಿಂಡಬೇಕು, ಆಯಿತಾ? ಅದೇನು ಮೆತ್ತಗಾಗ್ಬಿಡೋದಿಲ್ಲ, ಹಾಗೇ ಇರುತ್ತೆ. ಚೆನ್ನಾಗಿ ಹಿಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ, ನಾವು ರವೆ ಪೌಡ್ರ್ ಮಾಡ್ಕೊಂಡ್ವಲ್ಲ, ರವೆ ಪೌಡ್ರ್ ಮಾಡಿದ ಜಾರ್ಗೆ ಹಾಕ್ಕೊಳ್ಳಿ. ಪೂರಿನ ಒಂದು ದೊಡ್ಡ ಲೋಟ ತೊಗೊಂಡಿದ್ದೀನಿ, ಸಣ್ಣ ರವೆನ ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೆ. ಅದೇ ಚಿಕ್ಕ ಲೋಟದಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಪೂರಿ ತೊಳೆದಂಥ ಪೂರಿ ಮತ್ತು ಮೊಸರು ಅದೆರಡನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಿಂಗೆ ತೆಗೀರಿ. ಅದೇನು ನೈಸಾಗಿ ಆಗಲ್ಲ, ಪುರಿ ಈ ಥರ ತರಿ ತರಿಯಾಗೇ ಇರುತ್ತೆ. ಈಗ ಒಂದು ಬೌಲಲ್ಲಿ ಪುಡಿ ಮಾಡಿದಂಥ ರವೆ ಹಾಕಿ, ಈ ಮಿಕ್ಸಿಲಿ ನಾವು ಪುರಿ ಮತ್ತು ಮೊಸರು ಹಾಕಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ. ನೀರು ಹಾಕೇನು ರುಬ್ಬೋದು, ಗ್ರೈಂಡ್ ಮಾಡಬಾರ್ದು, ಹಾಗೆ ಮಾಡ್ಕೊಳ್ಬೇಕು. ಮೊಸರಲ್ಲೇ ಗ್ರೈಂಡ್ ಆಗುತ್ತೆ, ಅದು ಗಟ್ಟಿಯಾಗಿರಬೇಕು, ನೀರು ಹಾಕ್ಬಿಡ್ಬಾರ್ದು. ಈಗ ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಯಿತಾ? ಇದಿಷ್ಟು ಹಾಕಿದ ಮೇಲೆ ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ, ಜಿಂಜರ್, ಅದು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿರೋದು. ಆಮೇಲೆ ಇದು ಸೋಡಾ, ಇದು ಅಡುಗೆ ಸೋಡಾ, ಅದನ್ನು ಒಂದು ಚಿಟಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆಂದ ಮಿಕ್ಸ್ ಮಾಡಿ, ವಡೆಗೆ ಮಿಕ್ಸ್ ಮಾಡ್ತೀವಲ್ಲ ಆ ಥರ ಮಾಡಿ. ವಡೆ ಥರನೂ ಹಾಕ್ಬೋದು, ನಾನು ಮಧ್ಯದಲ್ಲಿ ಹೋಲ್ ಮಾಡಿ ಉದ್ದಿನ ವಡೆ ಥರ ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಲಿ ಅಂತ. ಹಿಂಗೆ ಸಣ್ಣ ಸಣ್ಣ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಇಟ್ಟಿರಿ, ಎಣ್ಣೆ ಬಿಸಿ ಆಗ್ತಾ ಇರಲಿ ಬಾಣಲಿಲಿ, ಆಯಿತಾ? ಈಗ ನಾನು ಅದು ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ, ಜೊತೆಗೆ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಅಮೇಝಿಂಗ್ ಆಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ ಇದು ಪುರಿಯಲ್ಲಿ ಮಾಡಿರುವಂಥ ವಡೆ ಅಂತೇಳಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಕಾಫಿ ಜೊತೆಗೆ. ಬೇಗ ಆಗುತ್ತೆ ನೋಡಿ, ಎಷ್ಟು ಬೇಗ ಆಯಿತು. ಮಿಕ್ಸಿ ಜಾರಲ್ಲಿ ರವೆ ಪೌಡ್ರ್ ಮಾಡೋದು, ಅದಾದ ತಕ್ಷಣ ಮೊಸರು ಮತ್ತು ಪುರಿ ಹಾಕಿ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಳ್ಳೋದು, ಈ ಕಟ್ಟಿಂಗ್ಸ್ ಎಲ್ಲ ಹಾಕ್ಕೊಳ್ಳೋದು, ಅಷ್ಟರಲ್ಲಿ ಎಣ್ಣೆ ಬಿಸಿ ಆಗುತ್ತೆ, ವಡೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ, ನಿಜ ಅಲ್ವಾ? ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ, ಸಾಫ್ಟಾಗಿ ಕ್ರಿಸ್ಪಿ ಫೀಲಿಂಗ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.